ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮಲು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂದೆ ಬರ್ತಕ್ಕಂತಹ HSTR GPSTR TET ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತಹ 2ನೇ ಅಧ್ಯಾಯವಾಗಿರುವಂತಹ ಭಾರತದ ವಿದೇಶಾಂಗ ನೀತಿ ಈ ಒಂದು ಪಾಠದ ಪ್ರಮುಖ MCQ ಪ್ರಶ್ನೋತ್ತರಗಳನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸೊ ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅನ್ನೋದನ್ನ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ಹೀಗೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಯಾವುದೇ ರೀತಿಯಾದಂತಹ ವ್ಯವಹಾರವನ್ನು ಮಾಡೋದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ. ಆಪ್ಷನ್ A, B, C, D 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಿದೆ? ಆಪ್ಷನ್ C, ವಿದೇಶಾಂಗ ನೀತಿ ಅಂತ ಹೇಳಿ ಕರಿತೀವಿ. ಎರಡನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯನ್ನು ವಿಶೇಷವಾಗಿ ರೂಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ A, ಜವಾಹರ್ಲಾಲ್ ನೆಹರು, B, ಮಹಾತ್ಮ ಗಾಂಧೀಜಿ, C, ಸರ್ದಾರ್ ವಲ್ಲಭಾಯ್ ಪಟೇಲ್, D, ಡಾಕ್ಟರ್ BR ಅಂಬೇಡ್ಕರ್ ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ A, ಜವಾಹರ್ಲಾಲ್ ನೆಹರೂರವರು ವಿದೇಶಾಂಗ ನೀತಿಯನ್ನು ರಚನೆ ಮಾಡ್ತಾರೆ. ಇನ್ನು ಮೂರನೇ ಪ್ರಶ್ನೆ, ವಿಶ್ವದ ಯಾವುದೇ ಬಣಕ್ಕೂ ಸೇರದೇ ಇರುವ ನೀತಿಯನ್ನು ಹೀಗೆನ್ನಬಹುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ A, ವಸಾಹತು ನೀತಿ, ಆಪ್ಷನ್ B, ಅಲಿಪ್ತ ನೀತಿ, ಆಪ್ಷನ್ C, ವರ್ಣಭೇದ ನೀತಿ, ಆಪ್ಷನ್ D, ನಿಶಸ್ತ್ರೀಕರಣ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ? ಯಾವುದೇ ಬಣಕ್ಕೂ ಸೇರದೇ ಇರತಕ್ಕಂತಹ ಒಂದು ನೀತಿಯನ್ನು ನಾವು ಆಪ್ಷನ್ B, ಅಲಿಪ್ತ ನೀತಿ ಅಂತ ಹೇಳಿ ಕರಿತೀವಿ. ನಾಲ್ಕನೇ ಪ್ರಶ್ನೆ, ನೆಲ್ಸನ್ ಮಂಡೇಲಾರನ್ನ ಆಫ್ರಿಕಾದ ಗಾಂಧಿ ಎಂದು ಕರೆಯಲು ಕಾರಣ ಅಂತ. ಸೊ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಹೇಳಿ ನೆಲ್ಸನ್ ಮಂಡೇಲಾರ್ ಅವರನ್ನ ಕರೀತಾರೆ. ಸೊ ಆ ರೀತಿ ಕರೆಯೋದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಆಪ್ಷನ್ A, B, C, D 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ವರ್ಣಭೇದ ನೀತಿಯನ್ನು ಅವರು ಖಂಡಿಸ್ತಾರೆ. ಸೊ ಹಾಗಾಗಿ ಅವರನ್ನ ಆಫ್ರಿಕಾದ ಗಾಂಧಿ ಅಂತ ಹೇಳಿ ಕರೆಯುವಂಥದ್ದು ನೆಲ್ಸನ್ ಮಂಡೇಲಾರ್ ಅವರನ್ನ. ಐದನೇ ಪ್ರಶ್ನೆ, ಭಾರತ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಪೂರಕವಾದ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತು ನೀಡಿದೆ, ಕಾರಣವೆಂದರೆ ಅಂತ ಕೇಳಿದ್ದಾರೆ. ನಮ್ಮ ಭಾರತ ದೇಶ ವಿಶ್ವಶಾಂತಿ ಹಾಗೆ ಸಹಬಾಳ್ವೆಗೆ ಪೂರಕವಾಗಿರುವಂತಹ ವಿದೇಶಾಂಗ ನೀತಿಗೆ ವಿಶೇಷವಾದಂತಹ ಒಂದು ಒತ್ತನ್ನು ನೀಡಿದೆ. ಯಾಕೆ ಅಂತ ಹೇಳಿದ್ರೆ ಭಾರತವು ಶಾಂತಿಪ್ರಿಯ ರಾಷ್ಟ್ರವಾಗಿದೆ, ಹಾಗಾಗಿ ವಿದೇಶಾಂಗ ನೀತಿಗೆ ವಿಶೇಷ ಒತ್ತನ್ನು ನೀಡಿರೋ ಅಂಥದ್ದು. ಆರನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಅವರು ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪುರೇಷೆಗಳನ್ನು ಅರಿವು ಮೂಡಿಸಿದ ದಿನ ಯಾವುದು? ಸೊ ವಿದೇಶಾಂಗ ನೀತಿಯನ್ನು ರೂಪಿಸಿದವರು ಯಾರು? ಜವಾಹರ್ಲಾಲ್ ನೆಹರು ಅವರು. ಸೊ ಅವರು ರೇಡಿಯೋದಲ್ಲಿ ಭಾಷಣ ಮಾಡುವಾಗ ವಿದೇಶಾಂಗ ನೀತಿಯ ರೂಪುರೇಷೆಗಳನ್ನು ಅವರು ತಿಳಿಸ್ಕೊಡ್ತಾರೆ. ಸೊ ಯಾವ ದಿನ ಅಂತ ಕೇಳಿದ್ದಾರೆ. ಆಪ್ಷನ್ B, 1946 ಸೆಪ್ಟೆಂಬರ್ 7ನೇ ತಾರೀಕಿನಂದು ಅವರು ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅರಿವು ಮೂಡಿಸ್ತಾರೆ. ಇನ್ನು ಏಳನೇ ಪ್ರಶ್ನೆ, ಪಂಚಶೀಲ ತತ್ವಗಳಿಗೆ ಯಾರ್ಯಾರು ಸಹಿ ಮಾಡಿದ್ರು ಅಂತ ಕೇಳಿದ್ದಾರೆ. ಸೊ ಪಂಚಶೀಲ ತತ್ವಗಳಿಗೆ ಯಾರ್ಯಾರು ಸಹಿ ಮಾಡಿದ್ರು ಅಂತ ಹೇಳಿದ್ರೆ ಆಪ್ಷನ್ A, ಚೌ ಅಂಡ್ ಲಾಯ್ ಹಾಗೆ ಜವಾಹರ್ಲಾಲ್ ನೆಹರೂರವರು ಪಂಚಶೀಲ ತತ್ವಗಳಿಗೆ ಸಹಿಯನ್ನ ಮಾಡುವಂಥದ್ದು. ಎಂಟನೇ ಪ್ರಶ್ನೆ, ಪಂಚಶೀಲ ತತ್ವಗಳನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಭಾರತ ದೇಶದಲ್ಲಿ ಪಂಚಶೀಲ ತತ್ವಗಳನ್ನ ಯಾವಾಗ ಇಂಪ್ಲಿಮೆಂಟ್ ಮಾಡಿಕೊಂಡ್ರು ಅಂತ. ಆಪ್ಷನ್ D, 1854 ಅನ್ನೋದಲ್ಲೇ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಒಂಬತ್ತನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳನ್ನು ಒಳಗೊಂಡಿರುವುದಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ A, ಪರಸ್ಪರ ಆಕ್ರಮಣ ಮಾಡದಿರುವುದು, ಆಪ್ಷನ್ B, ಸಾಂಸ್ಕೃತಿಕ ಮೌಲ್ಯಗಳು ಬಿತ್ತರಿಸುವುದು, ಆಪ್ಷನ್ C, ಆಂತರಿಕವಾಗಿ ಹಸ್ತಕ್ಷೇಪ ಮಾಡದಿರುವುದು, ಆಪ್ಷನ್ D, ಸಹಕಾರ ಮತ್ತು ಸಮಾನತೆ ಅಂತ ಇದೆ. ಸರಿಯಾದ ಉತ್ತರ ಏನೋ ಹಾಗಾದ್ರೆ ಪಂಚಶೀಲ ತತ್ವಗಳನ್ನ ಯಾವುದು ಒಳಗೊಂಡಿರೋದಿಲ್ಲ ಅಂದ್ರೆ ಸಾಂಸ್ಕೃತಿಕ ಮೌಲ್ಯಗಳು ಬಿತ್ತರಿಸುವುದು ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ B ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. 10ನೇ ಪ್ರಶ್ನೆ ನೋಡಿ, ವಿಶ್ವದ ಯಾವುದೇ ಬಣಕ್ಕೆ ಸೇರದೆ ಭಾರತವು ಅನುಸರಿಸಿದ ತಟಸ್ಥ ನೀತಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ A, ನಿಶಸ್ತ್ರೀಕರಣ, ಆಪ್ಷನ್ B, ವಸಾಹತುಶಾಹಿತ್ವ, ಆಪ್ಷನ್ C, ವರ್ಣಭೇದ ನೀತಿ, ಆಪ್ಷನ್ D, ಅಲಿಪ್ತ ನೀತಿ. ಏನ್ ಆನ್ಸರ್ ಹಾಗಾದ್ರೆ? ಆಪ್ಷನ್ D, ಅಲಿಪ್ತ ನೀತಿ ಸರಿಯಾದ ಉತ್ತರ ಇಲ್ಲಿ.
11ನೇ ಪ್ರಶ್ನೆ, ಪಾಕಿಸ್ತಾನದ ಜೊತೆ ಮೈತ್ರಿ ಬಾಂಧವ್ಯಕ್ಕೆ ಪ್ರಯತ್ನ ಮಾಡಿದ ಭಾರತದ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ಸೊ ಪಾಕಿಸ್ತಾನದ ಜೊತೆಗೆ ಮೈತ್ರಿ ಬಾಂಧವ್ಯಕ್ಕೆ ಯತ್ನ ಮಾಡಿದಂತಹ ಭಾರತದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ ಆಗಲೇ ಸೇಮ್ ರಿಪೀಟ್ ಆಗಿದೆ ನೋಡಿ. ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು ಅಂತ. ಸೊ ನೆಲ್ಸನ್ ಮಂಡೇಲಾರವರನ್ನು ಆಫ್ರಿಕಾದ ಗಾಂಧಿ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯ ಇನ್ನೊಂದು ಜನಾಂಗವನ್ನು ತಮಗಿಂತ ಕೀಳು ಎಂದು ಭಾವಿಸಿ ವಿರೋಧಿಸುವ ನೀತಿಯೇ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ವಸಾಹತುಶಾಹಿತ್ವ, ಆಪ್ಷನ್ ಬಿ ವರ್ಣಭೇದ ನೀತಿ, ಆಪ್ಷನ್ ಸಿ ನಿಶಸ್ತ್ರೀಕರಣ, ಆಪ್ಷನ್ ಡಿ ಅಲಿಪ್ತ ನೀತಿ. ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಬಿ ವರ್ಣಭೇದ ನೀತಿ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. 14ನೇ ಪ್ರಶ್ನೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ವಸಾಹತುಶಾಹಿತ್ವ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 15ನೇ ಪ್ರಶ್ನೆ, ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ಡ್ಯಾಶ್ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಅಲಿಪ್ತ ನೀತಿ, ಆಪ್ಷನ್ ಬಿ ವರ್ಣಭೇದ ನೀತಿ, ಆಪ್ಷನ್ ಸಿ ನಿಶಸ್ತ್ರೀಕರಣ, ಆಪ್ಷನ್ ಡಿ ವಸಾಹತುಶಾಹಿತ್ವ. ಏನು ಆನ್ಸರ್ ಇದಕ್ಕೆ? ಸೊ ಹಂತ ಹಂತವಾಗಿ ಶಸ್ತ್ರಾಸ್ತ್ರಗಳನ್ನು ಇಲ್ಲವಾಗಿಸೋದನ್ನ ನಿಶಸ್ತ್ರೀಕರಣ ಅಂತ ಹೇಳಿ ಕರೀತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿ ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸುತ್ತದೆ ಏಕೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ತನ್ನಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಇರೋದ್ರಿಂದ, ಆಪ್ಷನ್ ಬಿ ಬೇರೆ ದೇಶಗಳ ಬೆಳೆಯದಂತೆ ನೋಡಿಕೊಳ್ಳಲು, ಆಪ್ಷನ್ ಸಿ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಕೆಲವು ದೇಶಗಳು ತಪ್ಪು ಗ್ರಹಿಕೆಯಿಂದ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವ ಸಂಭವವಿರುತ್ತದೆ, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಕೆಲವು ದೇಶಗಳು ತಪ್ಪು ಗ್ರಹಿಕೆಯಿಂದ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವ ಸಂಭವ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಾಗದ ವಿಚಾರ ಏಕೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ ಎ ಪ್ರತಿಯೊಂದು ರಾಷ್ಟ್ರಕ್ಕೂ ರಕ್ಷಣೆ ಅವಶ್ಯಕತೆ ಇದೆ ಅನ್ನೋದಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. 18ನೇ ಪ್ರಶ್ನೆ, ಸ್ವತಂತ್ರ ಪೂರ್ವದಲ್ಲಿ ಭಾರತವು ಯಾರ ವಸಾಹತುಶಾಹಿಗೆ ಒಳಗಾಗಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಿ ಸಿ ಡಿ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಡಿ ಬ್ರಿಟಿಷರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. 19ನೇ ಪ್ರಶ್ನೆ, ಭಾರತವು ವಿದೇಶಾಂಗ ನೀತಿಯನ್ನು ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಅಳವಡಿಸಿಕೊಂಡಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಿ ಸಿ ಡಿ 4 ಆಯ್ಕೆಗಳಲ್ಲಿ ಆಪ್ಷನ್ ಬಿ 51ನೇ ವಿಧಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ, ಭಾರತವು ವಿದೇಶಾಂಗ ನೀತಿಯನ್ನು ಅನುಸರಿಸುವಾಗ ಮುಖ್ಯವಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾದ ಅಂಶವೆಂದರೆ ಡ್ಯಾಶ್ ಅಂತ ಕೇಳಿದೆ. ಯಾವ ಅಂಶವನ್ನು ಗಣನೆಗೆ ತಗೊಳ್ಬೇಕಾಗತ್ತೆ ಅಂತ. ಆಪ್ಷನ್ ಬಿ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಅಭಿಪ್ರಾಯ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರಮುಖ MCQ ಪ್ರಶ್ನೋತ್ತರಗಳು. ಮುಂದೆ ಬರ್ತಕ್ಕಂತಹ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, GPSTR ಆಗಿರ್ಬೋದು, TET ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.